ಹನಿಯೂರು ಚಂದ್ರೇಗೌಡ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿತ್ತು. ಈ ದಾಖಲಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಂದ್ರೇಗೌಡನ ಹನಿ ವಿಡಿಯೋಗಳು ಒಂದೊಂದಾಗಿ ಬಯಲಾಗ್ತಾ ಇವೆ. ಚಂದ್ರೇಗೌಡ ಲ್ಯಾಪ್ಟಾಪ್ನಲ್ಲಿ ನೂರಾರು ಖಾಸಗಿ ವಿಡಿಯೋಗಳು ಪತ್ತೆಯಾಗಿವೆ. ಬಗೆದಷ್ಟು ಬಯಲಾಗ್ತಾ ಇದೆ ಚಂದ್ರೇಗೌಡನ ಹನಿ ಕಹಾನಿ. ನೂರಾರು ಖಾಸಗಿ ವಿಡಿಯೋಗಳು ಪತ್ತೆಯಾಗಿವೆ. ಸದ್ಯ ಈತನ ಮೊಬೈಲ್ ಲ್ಯಾಪ್ಟಾಪ್ನಲ್ಲಿ ಮಹಿಳೆಯರ ಜೊತೆ ಚಂದ್ರೇಗೌಡ ಇರುವ ವಿಡಿಯೋ ಫೋಟೋಸ್ ಲಭ್ಯ ಆಗಿವೆ. ಆ ಫೋಟೋ ವಿಡಿಯೋಗಳನ್ನ ಕಂಡು ಪೊಲೀಸರೇ ಒಂದು ಕ್ಷಣ ಶಾಕ್ ಆಗಿದ್ದಾರೆ. ಸದ್ಯ ಎಲ್ಲದರ ಬಗ್ಗೆ ವಿಚಾರಣೆ ನಡೆಸ್ತಾ ಇರುವಂತ ಪೊಲೀಸರು ವಿಡಿಯೋದಲ್ಲಿರುವಂತ ಕೆಲ ಮಹಿಳೆಯರ ಕಾಂಟ್ಯಾಕ್ಟ್ ಮಾಡಿದೆ ಖಾಕಿ ತಂಡ. ಆದ್ರೆ ಚಂದ್ರೇಗೌಡ ವಿರುದ್ಧ ಯಾರು ಕೂಡ ದೂರು ನೀಡೋದಕ್ಕೆ ಮುಂದಾಗಿಲ್ಲ. ಮರ್ಯಾದೆಗೆ ಅಂಜಿ ದೂರು ನೀಡೋದಕ್ಕೆ ನಿರಾಕರಿಸಿದ್ದಾರೆ ಸಂತ್ರಸ್ತೆಯರು. ವಿಡಿಯೋ ಮುಂದಿಟ್ಕೊಂಡು ಚಂದ್ರೇಗೌಡಗೆ ತೀವ್ರ ವಿಚಾರಣೆ ಮಾಡ್ತಿದ್ದಾರೆ ಸದ್ಯ ಖಾಕಿ ತಂಡ. ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅವರು ಮಹಿಳೆ ಒಂದು ದೂರನ್ನ ನೀಡಿರ್ತಾರೆ. ಆ ದೂರಿನ ಸಾರಾಂಶ ಏನಂದರೆ, ಆ ಮಹಿಳೆ ಸುಮಾರು ಒಂದು 43 ವರ್ಷ ವಯಸ್ಸಾಗಿದ್ದು, ಆಕೆ ಮದುವೆಯಾಗಿ 7 ವರ್ಷಗಳ ಹಿಂದೆ ತನ್ನ ಗಂಡನಿಂದ ಬೇರ್ಪಟ್ಟಿರ್ತಾರೆ ಮತ್ತು ಕಳೆದ ಕೆಲವು ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿಯ ಪರಿಚಯ ಆಗಿರುತ್ತೆ. ಇದು ಬ್ಯೂಟಿಷಿಯನ್ ಆಗಿ ಕೆಲಸ ಮಾಡ್ತಾ ಇರೋದ್ರಿಂದ ಒಬ್ಬ ವ್ಯಕ್ತಿಯ ಪರಿಚಯ ಆಗುತ್ತೆ. ಆತ ಕೂಡ ಸಾಕಷ್ಟು ಸೀರಿಯಲ್ ಮತ್ತು ನಾನು ಲೆಕ್ಚರರ್ ಆಗಿ ಅಂತ ಹೇಳ್ಕೊಂಡು ಈ ಮಹಿಳೆಯ ಪರಿಚಯ ಮಾಡ್ಕೊತಾರೆ. ಪರಿಚಯ ಸ್ನೇಹಿತ ಇರುತ್ತೆ ಮತ್ತು ಆಗಾಗ ಈ ಮಹಿಳೆಯ ಮನೆಗೆ ಬಂದು ಹೋಗಿ ಮಾಡಿ ಅವ್ರ ಜೊತೆ ಒಂದು ಸಂಬಂಧನ ಇಟ್ಕೊಂಡಿರ್ತಾರೆ ಅಂತೇಳಿ ದೂರನ್ನು ಕೊಟ್ಟಿರ್ತಾರೆ. ಮುಂದುವರೆದು ಈ ಥರ ಬಂದು ಹೋಗುವಂಥ ಸಂದರ್ಭದಲ್ಲಿ ಸಾಕಷ್ಟು ಹಣ ಮತ್ತು ವಸ್ತುಗಳನ್ನು ಕೂಡ ನಮ್ಮ ಮನೆಗೆ ತೊಗೊಂಡೋಗಿದ್ರೆ, ಅವ್ರ ತಾಯಿನ ಕೂಡ ನಾನು ಸಾಕಷ್ಟು ವರ್ಷಗಳಿಂದ ಸಾಕಿದ್ದೀನಿ. ಮತ್ತು ಕಳೆದ ವರ್ಷ ಅವರು ನಾನು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ CWC ಮೆಂಬರ್ ಕೂಡ ಆಗಿ ಹೇಳ್ಕೊಂಡಿರ್ತಾರೆ ಅಂತೆಲ್ಲ ಹೇಳಿ ನಮಗೆ ಅವರ ಕಂಪ್ಲೇಂಟಲ್ಲಿ ಬರೆದು ಹೇಳ್ಕೊಂಡಿದ್ದಾರೆ. ನಾನು CWC ಮೆಂಬರ್ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ CWC ಮೆಂಬರ್ ಆಗಿ ಅಂತ ಹೇಳೋದನ್ನ ನಾವೀಗ ತನಿಖೆ ಸಮಯದಲ್ಲಿ ವೆರಿಫೈ ಮಾಡಬೇಕಾಗುತ್ತೆ. ಅದು ಬಿಟ್ಟು ಕಾಂಕ್ರೀಟ್ ಆಗಿ ಯಾವುದೇ ಒಂದು ಆಕ್ಯುಪೇಷನ್ ಇಲ್ಲದೆ ಇರೋದು ನಮ್ಮ ಈ ಹಂತದ ತನಿಖೆಯನ್ನು ತಿಳಿಬರುತ್ತದೆ. ಹಾಗಾಗಿ ಇವರು ನನಗೆ 2 ವರ್ಷಗಳ ಕಾಲ ನಾನು ಮದುವೆ ಆಗ್ತೀನಿ ಅಂತ ಹೇಳಿ ಮೋರ್ ಡೀಟೇಲ್ಸ್ ಕೊಡ್ತಾರೆ SK ಮಂಜುನಾಥ್. ಯಾರು ಕೂಡ ಸಂತ್ರಸ್ತೆಯರು ಕಂಪ್ಲೇಂಟ್ ಕೊಡೋದಕ್ಕೆ ಮುಂದೆ ಬರಲಿಲ್ಲ ಅಂತ ಅಂದ್ರೆ ಈ ಹನಿ ಕಹಾನಿಯಲ್ಲಿ ತೊಡಕೊಂಡಿರುವಂತ ಚಂದ್ರೇಗೌಡನ ವಿರುದ್ಧ ಕ್ರಮ ಆಗೋದು ಹೇಗೆ ಅಂತ? ಇನ್ನು ನಿನ್ನೆ ಒಬ್ಬ ಸಂತ್ರಸ್ತೆ ಕೊಟ್ಟಂತ ದೂರಿನ ಆಧಾರದ ಮೇಲೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಪೊಲೀಸರು ರಾಮನಗರದ ಮಹಿಳಾ ಆಯೋಗದ ಅಧ್ಯಕ್ಷ ಅಂದ್ರೆ ಸದಸ್ಯನಾಗಿರ್ತಕ್ಕಂತ ಒಂದು ಹೇಳಿಕೊಂಡು ತಿರುಗಾಡ್ತಾ ಇದ್ದಂತ ಒಬ್ಬ ಆರೋಪಿ ಹನಿಯೂರು ಚಂದ್ರೇಗೌಡನನ್ನ ಅರೆಸ್ಟ್ ಮಾಡಲಾಗಿತ್ತು. ವಿಚಾರಣೆ ಸಂದರ್ಭದಲ್ಲಿ ಆತ ಯಾವ ರೀತಿಯಾಗಿ ಆ ಮಹಿಳೆ ಜೊತೆ ವರ್ತನೆ ಮಾಡ್ತಾ ಇದ್ದ, ಜೊತೆಗೆ ಆತ ಯಾವ ರೀತಿಯಾಗಿ ವಂಚನೆಯನ್ನ ಮಾಡ್ತಾ ಇದ್ದ, ತಾನೊಬ್ಬ ವಕೀಲ, ಪೊಲೀಸ್ ಅಧಿಕಾರಿ, ಜರ್ನಲಿಸ್ಟ್, ಜೊತೆಗೆ ಲೆಕ್ಚರರ್ ಆಗಿದ್ದೇನೆ ಅನ್ನೋ ನಿಟ್ಟಿನಾಗಿ ವಿವಿಧ ರೀತಿಯಾಗಿ ಅಂದ್ರೆ ಬೇರೆ ಬೇರೆ ಮಹಿಳೆಯರ ಬಳಿ ಒಂದೊಂದು ಅವತಾರವನ್ನ, ಹೆಸರನ್ನ ಮತ್ತೆ ಒಂದು ಅಧಿಕಾರ ಇದೆ ಅನ್ನೋ ರೀತಿಯಾಗಿ, ಕೆಲಸ ಇದೆ ಅನ್ನೋ ರೀತಿಯಾಗಿ ಬಿಂಬಿಸಿಕೊಂಡು ಅವರ ಜೊತೆಗೆ ಸಲಿಗೆಯನ್ನ ಬೆಳೆಸ್ತಾ ಇದ್ದ. ಜೊತೆಗೆ ಅವರನ್ನ ಮೊದಲಿಗೆ ಒಂದು ಅರಿಶಿಣ ಕೊಂಬನ್ನ ಅವ್ರ ಕೊಳಗೆ ಕಟ್ಟೋ ಮುಖಾಂತರ ಗಂಡನ ಸ್ಥಾನವನ್ನ ಸಹ ಪಡೆದುಕೊಳ್ತಾ ಇದ್ದ. ನಂತರ ಅವರ ಜೊತೆ ಒಂದು ಖಾಸಗಿ ಕ್ಷಣಗಳನ್ನ ಇರ್ತಾ ಇದ್ದ, ಅದನ್ನ ವಿಡಿಯೋ ಮಾಡಿಕೊಂಡು ಫೋಟೋಗಳನ್ನ ತೆಗೆದುಕೊಂಡು ಬ್ಲಾಕ್ ಮೇಲ್ ಮಾಡೋ ಮುಖಾಂತರ ಹಣವನ್ನ ವಸೂಲಿ ಮಾಡ್ತಾ ಇದ್ದ ಅಂತಕ್ಕಂಥ ಆರೋಪಗಳು ಕೇಳಿ ಬಂದಿದೆ. ಈ ಸಂಬಂಧಪಟ್ಟಂತೆ ಈಗಾಗಲೇ ಚಂದ್ರಶೇಖರ್ ಅಂದ್ರೆ ಚಂದ್ರೇಗೌಡನನ್ನ ಬಂಧಿಸಿರ್ತಕ್ಕಂಥ ರಾಜರಾಜೇಶ್ವರಿ ನಗರ ಪೊಲೀಸರು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ 4 ದಿನಗಳ ಕಾಲ ಆತನನ್ನ ಹೆಚ್ಚಿನ ವಿಚಾರಣೆಗಾಗಿ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಕಸ್ಟಡಿ ಅವಧಿಯಲ್ಲಿ ಆತನ ಲ್ಯಾಪ್ಟಾಪ್ ಅನ್ನ ಪರಿಶೀಲನೆ ಮಾಡಿದಾಗ ಸುಮಾರು 100ಕ್ಕೂ ಹೆಚ್ಚು ಮಹಿಳೆಯರಿಗೆ ಈ ರೀತಿಯಾಗಿ ವಂಚಿಸಿದ್ದಾನೆ, ಮದುವೆ ಆಗೋದಾಗಿ ವಂಚಿಸಿದ್ದಾನೆ, ಜೊತೆಗೆ ಅವರ ಜೊತೆಗೆ ಇರ್ತಕ್ಕಂಥ ಖಾಸಗಿ ಕ್ಷಣಗಳ ಫೋಟೋಗಳನ್ನ ಮತ್ತೆ ವಿಡಿಯೋಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದ್ದಾನೆ ಅಂತಕ್ಕಂಥ ಆರೋಪ ಮತ್ತೆ ಅದಕ್ಕೆ ಬೇಕಾದಂತ ಸಾಕ್ಷಿಗಳು ಸಹ ಸಿಕ್ಕಿರ್ತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ ಈಗ ಆತನನ್ನು ವಿಚಾರಣೆ ಮಾಡಲಾಗ್ತಾ ಇದೆ. ಜೊತೆಗೆ ರಾಮನಗರ ಜಿಲ್ಲೆಯಲ್ಲಿರ್ತಕ್ಕಂಥ ಆ ಒಂದು ಸೊಸೈಟಿ ಏನಿತ್ತು, ಮಹಿಳಾ ಆಯೋಗ ಸದಸ್ಯ ಏನಿತ್ತು, ಅಲ್ಲಿನ ಬಹುತೇಕ ಮಹಿಳೆಯರಿಗೂ ಇದೇ ರೀತಿಯಾದಂತ ಕಿರುಕುಳವನ್ನ ಈತ ಕೊಟ್ಟಿದ್ದಾನೆ ಅನ್ನೋದು ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ಈ ಸಂಬಂಧಪಟ್ಟಾಗೆ ದೂರನ್ನ ಕೊಟ್ರೆ ಅವರು ಹೆಚ್ಚಿನ ತನಿಖೆಯನ್ನ ಕೈಗೊಳ್ತಾರೆ. ಒಂದು ವೇಳೆ ಯಾರು ಮಹಿಳೆಯರು ಮುಂದೆ ಬಂದು ದೂರನ್ನ ಕೊಡಲು ನಿರಾಕರಿಸಿದ್ರೆ ಈಗ ದಾಖಲಾಗಿರ್ತಕ್ಕಂಥ ದೂರಿನಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆಯನ್ನ ನಡೆಸಿ ಅದಕ್ಕೆ ಬೇಕಾದಂತ ಪೂರಕ ಸಾಕ್ಷಿಗಳನ್ನ ಸಂಗ್ರಹ ಮಾಡಿ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಕಳಿಸಲಿದ್ದಾರೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ.